ಶಿವನಾರಾಯಣ್ ಗುರುದೇ ಪೀಠಿನಿ ನಿಜವಾದ ಗುರು ಅಂತ ಹೇಳ್ತೇವೆ ವಿಡಿಯೋನ ಆರಂಭಿಸ್ತೀನಿ. ಸೊ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕಲ್ಕಿ ಅವತಾರದ್ದು. ಸೊ ನಾನು ಪಾರ್ಟ್ 1 ಮಾಡಿದ್ದೀನಿ, ಕಲ್ಕಿ ಅವತಾರ ಏನು ಅದೇನು ಹೇಳ್ತೀನಿ ಕಲ್ಕಿ ಅವತಾರ ಅಂತ. ಸೊ ಆ ವಿಡಿಯೋನ ನೀವು ನೋಡ್ಬೋದು, ಹಿಂದೆ ಇದೆ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಇದರಲ್ಲಿ ಏನಪ್ಪ ಅಂದರೆ ಇವಾಗ ಕಲ್ಕಿ ಅವತಾರ ಕುದುರೆ ಏನು ಹೇಳ್ತಿದೆ ಮತ್ತು ಕತ್ತಿ. ಸೊ ಮೊದಲಾಗಿ ನಾನು ಏನು ಹೇಳ್ತೀನಿ ಅಂದರೆ ನಿಮಗೆಲ್ಲ ಇವಾಗೆಲ್ಲ ಎಷ್ಟೋ ಇದೆ ಕಲ್ಕಿ ಅವತಾರದ ಬಗ್ಗೆ. ಅದರಲ್ಲಿ ಒಂದೇನಪ್ಪ ಅಂದರೆ ಕಲ್ಕಿ ಕುದುರೆ ಎಲ್ಲಿ ಜೈಪುರಲ್ಲೋ ಒಂದು ಕುದುರೆ ಅದೇನೋ ಒಂದು ದೇವಸ್ಥಾನ ಇದೆ, ಅಲ್ಲಿ ಆ ಕುದುರೆ ಸ್ಟ್ಯಾಚು ಇದೆ. ಆ ಕುದುರೆ ಸ್ಟ್ಯಾಚುವಲ್ಲಿ ಒಂದು ಕಾಲು ಕೆಳಗಡೆ ಒಂದು ಗಾಯ ಇದೆ, ಆ ಗಾಯ ಫುಲ್ಲು ತುಂಬ ಆಮೇಲೆ ಕಲ್ಕಿ ಬರ್ತಾನೆ ಅಂತ. ಸೊ ಅದು ನಿಜ ಅಲ್ಲ, ಅದು ಕಾಮನ್ ಸೆನ್ಸ್. ಅದು ತಿರ್ಗಾ ಚಿಕ್ಕ ಮಕ್ಕಳು ಥರ ಮಾತುಗಳು. ಅದ್ರ ತಿರ್ಗಾ ದೇವಸ್ಥಾನ, ತಿರ್ಗಾ ಅದೇ ಕಡೆನೇ ಹೋಗ್ತಾರೆ ಮನುಷ್ಯ. ದೇವಸ್ಥಾನ ಅದು ಇದು ಅಂತ. ನಾನು ನಿಮಗೆ ಆ ದೇವಸ್ಥಾನದ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಹಿಂದೆ, ಅದು ನೋಡ್ಬೋದು. ಇದಕ್ಕೋಸ್ಕರ ನಾನು ಮಾಡಿದ್ದು. ಸೊ ಅದು ಆ ಥರ ಇಲ್ಲ, ಏನು ಆ ಥರ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಲ್ಕಿ ಕುದುರೆಲಿ ಬರ್ತಾನೆ, ಕತ್ತಿ ಇಟ್ಕೊಂಡು ಹಂಗೆ ಎಲ್ಲರೂ ಸಾಯಿಸ್ಬಿಡ್ತಾನೆ. ಇಲ್ಲ, ಅದು ಆಗಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ನಿಮಗೆ ಗೊತ್ತು, ಗನ್ನು ಟ್ಯಾಂಕೆಲ್ಲ ಇರೋ ಕಡೆ ಕುದುರೆ ಇಟ್ಕೊಂಡು ಹಿಂಗೆ ಬರುತ್ತೆ. ಸೊ ಇದೇನು ಆ ಥರ ಇಲ್ಲ. ಬಟ್ ಇವಾಗ ಈ ಕುದುರೆ ಅಂದರೆ ಏನು ಹೇಳ್ತೀರಾ ಕಲ್ಕಿ ಅವತಾರದ್ದು ಅಂತ. ಸೊ ಇವಾಗ ಮೊದಲಾಗಿ ಹೇಳ್ತೀನಿ. ಸೊ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನಿಮ್ಗೆ ಗೊತ್ತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇರಬೇಕು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಮೊದಲಾಗಿ ನಿಮಗೆ ಇದು ಬಗ್ಗೆ ಹೇಳಿದೆ. ಮತ್ತು ಮೊದಲಾಗಿ ಇದು ಫ್ಲ್ಯಾಟ್ ಅರ್ತ್, ಈ ಭೂಲೋಕ ಇದೆಯಲ್ಲ ಇದು ಫ್ಲ್ಯಾಟ್ ಅರ್ತ್. ಈ ಕಲಿನ ಸಮಾಜ ಎಷ್ಟು ಪ್ರಭಾವ ಮನುಷ್ಯರ ಮೇಲೆ ಇದೆ ಅಂದರೆ, ಈ ಕಲಿ ಮನುಷ್ಯಗೆ ಹೇಳೋನು ಏನಂತ ಹೇಳೋ, ಈ ಭೂಲೋಕ ರೌಂಡ್ ಆಗಿದೆ ಅಂತ. ಈ ಭೂಲೋಕ ರೌಂಡ್ ಅಲ್ಲ, ಈ ಭೂಲೋಕ ರೌಂಡ್ ಅಲ್ಲ, ಇದು ಫ್ಲ್ಯಾಟ್ ಅರ್ತ್. ಅದು ಅರ್ಥ ಮಾಡ್ಕೊಳ್ಳಿ, ಇದು ಸತ್ಯ ಇದೆ, ಫ್ಲ್ಯಾಟ್ ಅರ್ತ್. ಸೊ ಈ ಫ್ಲ್ಯಾಟ್ ಅರ್ತಲ್ಲಿ ಇದೆ ಎಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರದೇಶಗಳಿದೆ. ಸೊ ಅದರಲ್ಲಿ ಏನಪ್ಪ ಅಂದರೆ ಒಂದು ಪ್ರದೇಶಗಳಿದೆ ಜಾಸ್ತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ಗಳಿರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಜಾಸ್ತಿ ಇರುತ್ತೆ. ಆವಾಗ ಅದನ್ನ ಏನಂತ ಲೇ ಲೈನ್ಸ್ ಅಂತಾರೆ, ಲೇ ಲೈನ್ಸ್ ಆಗುತ್ತೆ ಜಾಸ್ತಿ. ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಇದೆ, ಲೇ ಲೈನ್ಸ್ಗಳು ಇರುತ್ತೆ. ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಜಾಸ್ತಿ ಇರೋ ಕಡೆ ಆ ಏರಿಯಾದಲ್ಲಿ. ಸೊ ಏನಪ್ಪ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಜಾಸ್ತಿ ಇರೋ ಏರಿಯಾ ಯಾವುದು? UK ಜಾಸ್ತಿ, UK ಬ್ರಿಟೇನ್, ಅರ್ಥ ಆಯ್ತಾ? ಸೊ ಏನಂದರೆ ಏನಕ್ಕಂದರೆ ಇದು ಯಾಕೆ ಅಂದ್ರೂ ಇವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಇದೆಯಲ್ಲ, ಇದು ಎತ್ತರ ಜೀವಿಗಳ ಜೊತೆ ಆರಾಮಾಗಿ ನಾವು ಸಂಪರ್ಕ ಮಾಡ್ಬೋದು, ಎತ್ತರ ಲೋಕದ ಜೀವಿಗಳ ಜೊತೆ. ಯಾಕಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಊರ್ಜೆ ಜಾಸ್ತಿ ಇದೆಯಲ್ಲ ಅದಕ್ಕೆ. ಸೊ ಅದು ಇದು ಒಂದು ಇದರಿಂದ ಅದಕ್ಕೆ ಅಲ್ಲಿ ಕ್ರಾಪ್ ಸರ್ಕಲ್ಸ್ ಜಾಸ್ತಿ ಯಾಕೆ UKದಲ್ಲಿ ಆಗೋದು, ಯಾಕಂದರೆ ಅಲ್ಲಿ ಇದಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಜಾಸ್ತಿ ಅಲ್ಲಿ. ಸೊ ಅದು ಆರಾಮಾಗಿ ಎತ್ತರ ಜೀವಿಗಳ ಜೊತೆ ಸಂಪರ್ಕ ಮಾಡ್ಬೋದು ನಾವು. ಅದಕ್ಕೆ ಅಲ್ಲಿ ಅಲ್ಲಿ ಕ್ರಾಪ್ ಸರ್ಕಲ್ಸ್ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ವಿಡಿಯೋ ಹಿಂದೆ ನೋಡ್ಬೋದು. ಮತ್ತು ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಆ ಕ್ರಾಪ್ ಸರ್ಕಲ್ಸ್ ಏನಂದರೆ, ಒಂದು ಕ್ಷಣ ಮಾತ್ರದಲ್ಲಿ ಕಣ್ಣು ಹಿಂಗೆ ತೆಗೆಯಷ್ಟರಲ್ಲಿ ಒಂದು ಆಕೃತಿ ಏನಂದರೆ ಒಂದು ಸೇಕೆಡ್ ಜಾಮಿಟ್ರಿಗಳ ಥರ ಒಂದು ಎಷ್ಟೋ ಆಕೃತಿಗಳು ಬರುತ್ತೆ. ಸ್ವಾಸ್ತಿಕ್ದಾಗಿರ್ಬೋದು, ಇಷ್ಟುಗಳು ಬರುತ್ತೆ. ಅದು ನೀವು ನೋಡಿ ಕ್ರಾಪ್ ಸರ್ಕಲ್ಸ್ ಬಗ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಯಾಕೆ ಜಾಸ್ತಿ ಬರುತ್ತೆ, ಯಾಕಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಜಾಸ್ತಿ ಅಲ್ಲಿದೆ ಅದಕ್ಕೆ. ಸೊ ಆವಾಗ ಏನು ಇದು. ಮತ್ತು ಅಲ್ಲಿ ಏನಿದೆ ಅಂದರೆ ಇವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಇರೋ ಕಡೆ ಒಂದು ಚಿಹ್ನೆ ಇದೆ, ಅಲ್ಲಿ ಒಂದು ಸ್ಟ್ಯಾಂಪ್ ಇದೆ, ಹಾರ್ಸ್ ಕುದುರೆದು. ಏನಂದರೆ ಆಗಿನ ಕಾಲದ ಋಷಿಮುನಿಗಳು, ವೇದಿಕ ಕಾಲದ ಋಷಿಮುನಿಗಳು ಮೊದಲಾಗಿ ಒಂದು ಒಂದು ಸ್ಟ್ಯಾಂಪ್ ಹಾಕಿದ್ರು. ಏನಂದರೆ ಕುದುರೆದು ಬೆಟ್ಟದ ಮೇಲೆ ಕುದುರೆ ಥರದ್ದು ವೈಟ್ ಹಾರ್ಸ್ ಸ್ಟ್ಯಾಂಪ್ ಹಾಕಿದ್ರು. ಯಾಕೆ ಗೊತ್ತಾ, ಅಲ್ಲಿ ಋಷಿಮುನಿಗಳು ತೋರಿಸ್ತಿದೆ ಏನಂದರೆ ಆ ಇರೋ ಜಾಗದಲ್ಲಿ ಜಾಸ್ತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಜಾಸ್ತಿ ಇದೆ ಶಕ್ತಿ ಅಂತ. ಸೊ ಇವಾಗ ನೀವು ಹೇಳ್ಬೋದು, ಏನು ಇವಾಗ ಬ್ರಿಟೇನಲ್ಲಿದೆ, ಏನು ಋಷಿಮುನಿಗಳು ಬ್ರಿಟೇನಲ್ಲೂ ಇರೋವ್ರ ಅಂತ. ನಿಮ್ಗೆ ಗೊತ್ತು, ಮೊದಲಾಗಿ ಭಾರತ ದೇಶ ಎಲ್ಲ ಕಡೆ ಭಾರತ, ಇದೆಲ್ಲ ಫುಲ್ಲು ಸೇರಿ ಭಾರತ. ಬರೀ ಇವಾಗಿರೋ ಇಂಡಿಯಾ ಭಾರತ ಅಲ್ಲ, ಎಲ್ಲ ಭಾರತ. ಹಾಗೆಲ್ಲ ಋಷಿಮುನಿಗಳು ಎಲ್ಲ ಕಡೆ ಇರೋರು, ಎಲ್ಲ ಕಡೆ ಹೋಗೋರು, ಎಲ್ಲ ಕಡೆ ಬರೋರು, ಅರ್ಥ ಆಯ್ತಾ? ಸೊ ಅವಾಗ ಏನಂದರೆ ಅದರಲ್ಲಿ ಈಗ ಇದಿದೆಯಲ್ಲ ಹಬ್ಬ. ಸೊ ಅವಾಗ ಇದನ್ನು ಒಂದು ಸ್ಟ್ಯಾಂಪ್ ವೈಟ್ ಹಾರ್ಸ್ ಸ್ಟ್ಯಾಂಪ್. ಇವಾಗ ತೋರಿಸ್ತೀನಿ, ಇವಾಗ ಪಿಕ್ಚರು ಒಂದು ಫೋಟೋ ತೋರಿಸ್ತೀನಿ, ಅದು ಹೆಂಗಿದೆ. ಸೊ ಆ ಬೆಟ್ಟದ ಮೇಲೆ ಸ್ಟ್ಯಾಂಪ್ ಹಾಕೋರು ವೈಟ್ ಹಾರ್ಸದು. ಏನಂತ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಜಾಸ್ತಿ ಇದೆ ಅಂತ ಸ್ಟ್ಯಾಂಪ್ ಹಾಕೋರು. ಸೊ
ಇವಾಗ ಏನಪ್ಪ ಇದಕ್ಕೂ ಕಲ್ಕಿಗೂ ಏನು ಏನಂದರೆ ತೋರಿಸ್ತಿರೋದಂದರೆ ಕಲ್ಕಿ ಅವತಾರ ಅಲ್ಲಿ, ಕಲ್ಕಿ ಅಲ್ಲಿ ಆ ಬ್ರಿಟೇನ್ ಆ ಜಾಗದಲ್ಲಿ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಇದೆಯಲ್ಲ ಜಾಸ್ತಿ ಆ ಇರೋ ಜಾಗದಲ್ಲಿ ಇಟ್ಕೊಂಡು ರುದ್ರವನ್ನು ಮಾಡ್ತಾರೆ. ಆ ಕುದುರೆ ಮೇಲೆ ಕೂತ್ಕೊಂಡು ಅಂತ್ಯ ಮಾಡ್ತಾರೆ. ಅಂದರೆ ಈ ಕುದುರೆ ಅದೇ ವೈಟ್ ಹಾರ್ಸ್ ಇದೆಯಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಇರೋ ಜಾಸ್ತಿ ಇರೋ ಕಡೆಯಲ್ಲಿ ಇಟ್ಕೊಂಡು ಆ ಇರೋ ದೇಶದಲ್ಲಿ ಆ ರಾಜ್ಯದಲ್ಲಿ ಇಟ್ಕೊಂಡು ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಶಕ್ತಿನ ಉಪಯೋಗಿಸ್ಕೊಂಡು ಅಂತ್ಯವನ್ನು ಮಾಡ್ತಾರೆ. ಅರ್ಥ ಆಯ್ತಾ? ಆ ಊರ್ಜಾ ಆ ಶಕ್ತಿನ ಉಪಯೋಗಿಸಿ ಅಂತ್ಯವನ್ನು ಮಾಡ್ತಾರೆ. ಯಾಕಂದರೆ ಕಲ್ಕಿಗೆ ಎಲ್ಲ ಗೊತ್ತು, ಕಲ್ಕಿಗೆ ನಿಜವಾದ ಸೈನ್ಸ್ ಗೊತ್ತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಏನು, ಈ ಊರ್ಜಾ ಏನು, ಅದನ್ನು ಉಪಯೋಗಿಸೋದು ಹೇಗೆ ಅಂತ ಗೊತ್ತು ಕಲ್ಕಿ ಅವತಾರನಿಗೆ. ಸೊ ಅದೇ ಇದನ್ನು ಉಪಯೋಗಿಸ್ಕೊಂಡು ಕಲ್ಕಿ ಅವತಾರ ಕಲಿಯುಗನ ಅಂತ್ಯ ಮಾಡ್ತಾ ಇರೋದು. ಸೊ ಇದಕ್ಕೂ ನನ್ನ ಗುರುದೇವನಿಗೂ ನೀವು ಹೋಲಿಸ್ಬೋದು. ನನ್ನ ಗುರುದೇವನು ಬ್ರಿಟೇನಲ್ಲೇ ಇರೋದು. ಮತ್ತು ಕ್ರಾಪ್ ಸರ್ಕಲ್ಸ್ ಬಗ್ಗೆ ನಾನು ಹೇಳ್ತೀನಿ, ಲೋಟಸ್ ಓಷನ್ ನೋಡಬೇಕು ನೀವು, ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ನಾನು ಏನು ಹೇಳ್ತೀನಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಮಗೆ ಹೇಳ್ಬೇಕಂದ್ರೆ. ಸೊ ಅದು ಬಿಟ್ಟು ಅದು ಒಂದು ಇನ್ನೊಂದು ಕುದುರೆದು ಏನಪ್ಪ ಅಂದರೆ ಕುದುರೆ ಅಂದರೆ ವೈಟ್ ಕಲರ್ ಹಾರ್ಸ್ ಅಂದರೆ ಪ್ಯೂರಿಟಿ, ಒಳ್ಳೆತನ ಅಂತ. ಸೊ ಇನ್ನೊಂದೇನಪ್ಪ ಅಂದರೆ ವೈಟ್ ಹಾರ್ಸ್ ಅಂದರೆ ಇವಾಗ ಕುದುರೆ ಏನಂದರೆ ಓಡೋದು, ಫಾಸ್ಟಾಗಿ ಓಡೋದು ಅಲ್ವಾ. ಸೊ ಈ ಓಡೋದು ಏನು, ಇಂಟರ್ನೆಟ್, ಇಂಟರ್ನೆಟ್. ಇವಾಗ ಕುದುರೆ ಮೇಲೆ ಸವಾರಿ ಅಂದರೆ ಇವಾಗ ಏನು ಇಂಟರ್ನೆಟ್. ಇವಾಗ ಕಲ್ಕಿ ಅವನ ಬಗ್ಗೆ ಹೇಳ್ಬೇಕಪ್ಪ, ಕಲ್ಕಿ ಅವತಾರ ಅವನ ಬಗ್ಗೆ ಹೇಳ್ಬೇಕು, ಅವನ ಬಗ್ಗೆ ಹೇಳ್ಬೇಕು. ಧರ್ಮವನ್ನು ಸ್ಥಾಪನೆ ಮಾಡಬೇಕು ಎಲ್ಲಿಂದ? ಇಂಟರ್ನೆಟ್ಟಿಂದ. ಯಾಕಂದರೆ ಇಂಟರ್ನೆಟ್ ಎಷ್ಟು ಫಾಸ್ಟು ಅಂತ ನಿಮ್ಗೆ ಗೊತ್ತು. ಇವಾಗ ನಾನು ಏನಾದರೂ ಈಗ ವೀಡಿಯೋ ಇವಾಗ ಅಪ್ಲೋಡ್ ಮಾಡಿದ್ರೆ ತಕ್ಷಣ ಎಲ್ಲ ಇಡೀ ಬರೀ ಇಂಡಿಯಾ ಅಂತಲೇ ಇಡೀ ದೇಶಕ್ಕೆ ಎಲ್ಲ ಕಡೆ ಹೋಗ್ಬಿಟ್ಟಿರುತ್ತೆ. ಅಂಥ ಶಕ್ತಿ ಇದು ಅಲ್ವಾ. ಇವಾಗ ಹೇಳ್ಬೇಕಂದ್ರೆ ನಿಮ್ಗೊಂದು ಹೇಳ್ತೀನಿ, ಇಂಟರ್ನೆಟ್ ಬಂದಿರೋದೇ ಕಲ್ಕಿ ಬಂದಿರೋದಂತ ಸತ್ಯವಾಗಿ ಹೇಳ್ತೀನಿ. ಸುಮ್ಮನೆ ಬರಲ್ಲ ಇವೆಲ್ಲ. ಈಗ ಇದು ಉಪಯೋಗಿಸ್ಕೊಂಡು ಇವಾಗ ಜಜ್ಮೆಂಟ್ ಆಗ್ತಿದೆ ಇವಾಗೆಲ್ಲ. ಯಾಕಂದರೆ ಇಂಟರ್ನೆಟ್ಟಲ್ಲಿ ಮನುಷ್ಯನು ಏನು ಬೇಕಾದ್ರೂ ಡಿಸೈಡ್ ಮಾಡ್ಬೋದು. ಈ ಕಡೆ ಇವಾಗ ಇವಾಗ ನೋಡಿ, ಈಗ ಈ ಫೇಕ್ ಮೀಡಿಯಾಸ್ಗಳಿದೆ, ಅದೆಲ್ಲ ಕಲಿ ಇರುವ ಫಂಡೆಡ್ ಅದು ಅಲ್ಲ, ಸುಳ್ಳೆ ಹೇಳೋದು ಬರೀ. ಸೊ ಈಗ ಅದು ಇದೆ, ಈ ಕಡೆ ಇದು ಇದೆ, ಅದು ಕಲ್ಕಿದು ಇದೆ. ಯಾವುದು ಡಿಸೈಡ್ ಮಾಡ್ತಾನೆ? ಕಲ್ಕಿ ಅವತಾರ ಕಡೆ ಹೋಗ್ತಾನೆ ಇಲ್ಲ ಈ ಸುಳ್ಳಿನ ಕಡೆ ಹೋಗ್ತಾನೆ ಅಂತ ಜಜ್ಮೆಂಟ್ ಆಗ್ತೀರಿ. ಯಾರು ಕಡೆ ಹೋಗ್ತಾರೆ ಅಂತ, ಯಾರು ಕಡೆ ಹೋಗ್ತಾರೋ ಗೆಲ್ತಾರೆ. ಸೊ ಅದೇ ಇಂಟರ್ನೆಟ್ನು ಅದೇ ಜಜ್ಮೆಂಟು ಪಾಸ್ ಮಾಡ್ತಿದ್ದಾರೆ. ಕಲ್ಕಿ ಅವತಾರ ಇಂಟರ್ನೆಟ್ ಇದೆ ಜಜ್ಮೆಂಟು ಆಗ್ತಿದೆ. ಯಾರು ಮನುಷ್ಯ ಯಾವ ಕಡೆ ಹೋಗ್ತಾನೆ, ಸುಳ್ಳಿನ ಕಡೆ ಹೋಗ್ತಾನೆ, ಸತ್ಯದ ಕಡೆ ಹೋಗ್ತಾನೆ, ಸುಳ್ಳಿನ ಕಡೆ ಹೋಗ್ತಾನೆ ಅಂತ. ಸೊ ಇದೂ ಅದೇ ಕಲ್ಕಿ ಅವತಾರ ಹೇಗೆ ತನ್ನ ಹೇಳಬೇಕು ಅವನ ಬಗ್ಗೆ, ಅವನ ಶಕ್ತಿ ಬಗ್ಗೆ, ಇಲ್ಲಿ ಏನೋ ಒಂದು ಧರ್ಮ ಸ್ಥಾಪನೆ ಮಾಡಿ ಇಂಟರ್ನೆಟ್ ಮುಖಾಂತರನೇ ಹೇಳೋದು. ಅದೇ ಇಂಟರ್ನೆಟ್ಟು ಅದು ಒಂದು ಕುದುರೆ. ಬೇಕಾದ್ರೆ ನಾನು ಇಲ್ಲಿಟ್ಕೊಂಡೆ ಏನು ಬೇಕಾದ್ರೂ ನಾನು ನೋಡ್ಬೋದು, ಯಾರ ಬಗ್ಗೆ ಏನು ಬೇಕೋ ತಿಳ್ಕೊಬೋದು, ಅಂಥ ಶಕ್ತಿ ಇರುವ ಈ ಇಂಟರ್ನೆಟ್. ಸೊ ಇದು ಕುದುರೆ ಇದಾಯ್ತಾ. ಇನ್ನೊಂದೇನಪ್ಪ, ಈಗ ಸ್ಪಷ್ಟವಾಗಿ ಅರ್ಥ ಆಯ್ತು ಏನು ಕುದುರೆ ಅಂದರೆ ನಿಮಗೆ. ಇದು ಸೆನ್ಸ್ ಇರೋದು ಇದು. ಸೊ ಇನ್ನೊಂದೇನಪ್ಪ ಅಂದರೆ ಕಲ್ಕಿ ಅವತಾರದ ಕತ್ತಿ. ಇವಾಗ ಕತ್ತಿ ಅಂದಿದ ತಕ್ಷಣ ಎಲ್ಲರೂ ಕತ್ತಿ ಇಟ್ಕೊಂಡು ಚಿಕ್ಕ ನಾಶ ಮಾಡಲ್ಲ, ಅದಲ್ಲ. ಬಟ್ ಕಲ್ಕಿ ಇದು ಕತ್ತಿ ಏನಪ್ಪ ಅಂದರೆ, ಮೊದಲಾಗಿ ಕತ್ತಿ ಅಂದರೆ ಸ್ವಾಡ್ ಅಂತ ಇರ್ತಾನೆ, SWORD ಸ್ವಾಡ್ ಅಂತ. ಇವಾಗ ಇದೆ, ಇವಾಗ ಎಸ್ಸು ಮತ್ತು ಆ ವರ್ಡ್ SWORD ಅಲ್ಲಿ ಎಸ್ಸು ಮತ್ತು ಆ ವರ್ಡನ್ನ ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ, ವರ್ಡ್ ಅಂತ ಬರುತ್ತೆ ಇಲ್ಲಿ, ಇರುತ್ತೆ. ಇವಾಗ ಏನಕ್ಕಪ್ಪ ಉಪಯೋಗಿಸ್ತಾರೆ ಅಂದರೆ ಇವಾಗ ಇದಿರುತ್ತೆ ಚೇರ್ ಅಂದರೆ ಅದು ಚೇರ್ ಅಷ್ಟೇ. ಇವಾಗ ಚೇರ್ಸ್ ಅಂದರೆ ಉಪಯೋಗಿಸಿದ್ರೆ ಜಾಸ್ತಿ ಆಗುತ್ತೆ, ಅದು ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ, ಜಾಸ್ತಿ ಕ್ವಾಂಟಿಟಿಯಲ್ಲಿದೆ ಅಂತ. ಕ್ಯಾರೆಟ್ ಅಂತ ಇದೆ, ಇವಾಗ ಕ್ಯಾರೆಟ್ಸ್ ಆದರೆ ಜಾಸ್ತಿ ಇರೋ ಕ್ವಾಂಟಿಟಿ ಇದೆ ಅಂತ ಉಪಯೋಗಿಸೋದು ಅದಕ್ಕೆ ಅಲ್ವಾ, ಜಾಸ್ತಿ ಕ್ವಾಂಟಿಟಿ. ಸೊ ಈಗ ಏನು ಜಾಸ್ತಿ, ಮೆನಿ ವರ್ಡ್ಸ್, ಜಾಸ್ತಿ ವರ್ಡ್ಸ್, ಜಾಸ್ತಿ ವರ್ಡ್ಸ್ ಅಂದರೆ ವರ್ಡ್ಸ್ ಅಂದರೆ ಮಾತುಗಳನ್ನು ನಾನು ಹೇಳ್ತೀನಿ. ಸೊ ಮೆನಿ ವರ್ಡ್ಸ್. ಸೊ ಇವಾಗ ಈ ವರ್ಡ್ಸ್ ಏನಪ್ಪ ಹೇಳ್ತೀವಿ, ಇವಾಗ ಕಲ್ಕಿ ಹೇಗೆ ತನ್ನ ಈ ಕಲಿನ ಅಂತ್ಯವನ್ನು ಮಾಡ್ತಾನೆ ತನ್ನ ಮಾತುಗಳಿಂದ. ಸತ್ಯ ಮಾತು ಇರುವ ಶಕ್ತಿ ಇನ್ಯಾವುದ್ರಲ್ಲೂ ಇಲ್ಲ. ಬೇಕಿದ್ರೆ ನೋಡಿ, ವರ್ಡ್ಸ್ ಮೇಕ್ ದ ವರ್ಲ್ಡ್, ಅಂಥ ಶಕ್ತಿ ಮಾತಿನಲ್ಲಿದೆ. ಇವಾಗ ಮ್ಯಾನಿಪ್ಯುಲೇಟ್ ಕಲಿ ಯಾವ್ದ್ರಿಂದ ಮಾಡ್ತಾರೆ, ಜಾಸ್ತಿನೂ ಮಾತಿಂದನೇ ತಾನೆ. ಎಲ್ಲರೂ ಮೀಡಿಯಾದಲ್ಲಿ ಬರೀ ಅದೇ ಹೇಳಿದೆ ಹೇಳ್ತಾರೆ, ಅದರಿಂದನೇ ಮ್ಯಾನಿಪ್ಯುಲೇಟ್ ಎಷ್ಟೋ ಜನ ಆಗೋದು. ಸೊ ಮಾತಲ್ಲಿ ಎಷ್ಟು ಶಕ್ತಿ. ಮತ್ತು ಅದೊಂದಿಲ್ಲ, ಋಷಿ ಮುನಿಗಳು ಆಗಿನ ಕಾಲದಲ್ಲಿ
ಏನು ಮಾತಿನ ಎಷ್ಟು ಶಕ್ತಿ ಇದೆ. ಋಷಿಮುನಿಗಳು ಬಂದು ಶಾಪ ನೀಡ್ಬಿಡು, ಮಾತಿಂದದೇ ನಾ ಶಾಪ ನೀಡ್ತಾ ಇದ್ದೀನಿ, ಮಾತು ಒಂದು ಶಾಪ ನೀಡ್ಬಿಡ್ತಿದ್ದೆ, ಅದು ಸತ್ಯ ಆಗ್ಬಿಡೋದು. ನಿಜ ತಾನೆ, ಸತ್ಯ ಆಗೋದು. ಯಾಕೆ? ಅಷ್ಟು ಶಕ್ತಿ ಮಾತಿನಲ್ಲಿದೆ. ಏನೇ ಒಂದು ಋಷಿಮುನಿಗಳು ಏನೇ ಹೇಳಲಿ ಅದು ಸತ್ಯ ಆಗೋಗುತ್ತೆ. ಯಾಕೆಂದರೆ ಅಷ್ಟು ಶಕ್ತಿ ಆ ಮಾತಲ್ಲಿದೆ. ಮಾತಿರುವ ಶಕ್ತಿ ಇನ್ಯಾವುದರಲ್ಲೂ ಇಲ್ಲ. ಅದೇ ಕಲ್ಕಿ ಅವತಾರ ಮಾತಿನ ಬಗ್ಗೆ ಅವನ ಬಗ್ಗೆ ತಿಳಿಸ್ತಾನೆ, ಮತ್ತು ಸತ್ಯ ಏನು ಅಂತ ತಿಳಿಸ್ತಾನೆ. ನಮ್ಮಲ್ಲಿರುವ ಒಂದು ಕಲಿ ಅಂತ್ಯವನ್ನು ಮಾಡಿ ಸತ್ಯ ಪ್ರಕಾಶ ಬೆಳಕನ್ನು ತರುತ್ತೆ. ಕಲಿ ಇಲ್ಲೂ ಒಳಗಡೆನೂ ಇದ್ದಾನೆ. ಆ ಒಳಗಡೆ ಇರುವ ಕಲಿ ಅಂತ್ಯ ಹೇಗೆ ಮಾಡುವುದು? ಮಾತುಗಳಿಂದ. ಅದೇ ಕಲ್ಕಿ ಅವತಾರ ತನ್ನ ಮಾತಿನ ನಮ್ಮಲ್ಲಿ ಕಲಿಯಿಂದ ಅಂತ್ಯವನ್ನು ಮಾಡಿ ಪ್ರಕಾಶ ಬೆಳಕು ತರುತ್ತಾನೆ. ಸೊ ಅದೇ ಇದು ಅದೇ ಸ್ವಾಡ್, ಅದೇ ಕತ್ತಿ. ಅರ್ಥ ಆಯ್ತಾ? ಸೊ ಈ ಮಾತುಗಳಿಂದ ಕಲ್ಕಿ ರುದ್ರವನ್ನು ಮಾಡ್ತಾರೆ, ಹೇಳ್ತಾರೆ, ಅವನ ಬಗ್ಗೆ ಹೇಳ್ತಾರೆ, ಮತ್ತು ಅವರು ಏನೇನು ಹೇಳ್ತಾರೋ ಅದೆಲ್ಲ ಆಗುತ್ತೆ. ಹೇಳ್ಬೇಕಂದ್ರೆ ಕಲ್ಕಿ ಹತ್ತರ ಏನೇನು ಹೇಳ್ತಾರೆ. ಸೊ ಇದೇ ಸ್ವಾಡ್, ಕತ್ತಿ. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಲ್ಕಿ ಅವತಾರ ಇದೆಲ್ಲ ಆಯಿತು, ಸ್ವಾಡ್ ಕತ್ತಿ ಬಗ್ಗೆ ಹೇಳಿದೆ, ಅದು ಅಂಡರ್ಸ್ಟ್ಯಾಂಡ್ ಮಾಡಿಸಿದೆ. ಸೊ ಇನ್ನೊಂದೇನಪ್ಪ ಅಂದರೆ ಈಗ ಹೇಳ್ತಾರೆ, ಇವಾಗ ಸತ್ಯಯುಗಕ್ಕೆ ಯಾರು ಹೋಗ್ತಾರೆ? ಪರಮಾತ್ಮನ ದಾರಿ ಯಾರು ನಡೆಯುತ್ತಾರೋ, ಪರಮಾತ್ಮನ ಮತ್ತು ಪ್ರಕೃತಿ ಆ ದಾರಿಯಲ್ಲಿ ಹೊಂದಾಣಿಸಿಕೊಂಡು ಜೀವಿಸುತ್ತಾರೋ ಅವರೇ ಸತ್ಯಯುಗಕ್ಕೆ ಹೋಗೋದು. ಇದೇ ಸತ್ಯ. ಇದು ಬಿಟ್ಟು ಯಾರಿಗೇನಾಗುತ್ತೋ ಅವ್ರಿಗಾಗತ್ತೆ. ಸೊ ಇದು ಹೇಳ್ತಾ ಈ ವಿಡಿಯೋನಿಂದ ಮುಗಿಸ್ತೀನಿ. ಶಿವನಾರಾಯಣ್, PT is the axis.